3 ಎಕರೆ ಒಂದು ಲ್ಯಾಂಡ್ ಬಂದು ನೋಡಿ. ಮೆಟ್ಲಿಂಗ್ ರೋಡು, ಡಾಂಬರ್ ರೋಡಿಂದ ಒಂದು 500 ಮೀಟ್ರ್ ಒಳಗಡೆ ಬರಬೇಕು. ಅಂದರೆ ತೆಂಗಿನ ಮರಕ್ಕಂತ ತೆಂಗಿನ ಮರದ ಈಚೆಗೆ ಏನು ಹೋಗ್ತದೆ ಈ ನೇರಿಗೆ 3 ಎಕರೆ ಲ್ಯಾಂಡು. ಸೆಟ್ಟು ಪಕ್ಕದವರು ಒಂದು ಬೋರ್ ಇದೆ. ಪೂರ್ತಿ 3 ಎಕರೆಗೆ ಡ್ರಿಪ್ ಇರಿಗೇಷನ್ ಆಗಿದೆ. ಒಂದು ಮನೆ ಇದೆ, ಮೇಲ್ಗಡೆ ತೋರಿಸ್ತೀನಿ ಮನೆನ. ಈಗ ಮೇಲ್ಚೋದು ಮಣ್ಣು ಒಂದು ಸ್ವಲ್ಪ ಬ್ಲ್ಯಾಕು. ನಂಜನಗೂಡು ಇಲ್ಲಿಗೆ 13 ಕಿಲೋಮೀಟರ್. ನಂಜನಗೂಡು 16 ಕಿಲೋಮೀಟ್ರು. ಮೈಸೂರಿಗೆ ಒಂದು 36 ಕಿಲೋಮೀಟ್ರು. ಕೆಳಗಡೆ ಬರೋಕೆ ದಾರಿ ಬಿಟ್ಕೊಂಡಾರೆ ಎಲ್ಲ. ತೆಂಗಿನ ಮರ ಎಲ್ಲಕ್ಕೂ ಟ್ರಿಪ್ ಲೊಕೇಶನ್ ಆಗದೆ. ಒಂದು ಹುಣಸ ಮರದ ಒಂದು 2 ತೆಂಗಿನ ಮರಗಳವ. ಆ ತೆಂಗಿನ ಮರದಿಂದ ಈಚೆಗೆ ತೆಂಗಿನ ಮರ ಪೂರ್ತಿ ಎಲ್ಲಕ್ಕೂ ಡ್ರಿಪ್ ಎಲಿವೇಶನ್ ಆಗದ. ಎಲ್ಲಕ್ಕೂ ಭಾಳ ಕಟ್ಟಾಕರ. 2 ಎಕರೆ ಭಾಳ ಕಟ್ಟಾಕರ, 1 ಎಕರೆ ಖಾಲಿ ಲ್ಯಾಂಡ್ ಅದ. ಈಗ ಒಳ್ಳೆ ವಾಟರ್ ಬೆಲ್ಟ್ ಜಾಗ, ಯಾವ ತಂಟೆ ತಗೋದಿಲ್ಲ. ಈ ತೆಂಗಿನ ಮರದಿಂದ ಈ ಕಡೆಗೆ ಬಾಳೆ ಹಾಕೋದಲ್ಲ, ಇದು ಪಕ್ಕದವ್ರದ್ದು ತೆಂಗಿನ ಮರ ಇರೋದು. ಮಣ್ಣು ಈ ಥರ ಸ್ವಲ್ಪ ಬ್ಲ್ಯಾಕ್ಲಿ ಕೆಂಪು ಪಕ್ಕ ಜಮೀನು ಇದು. ಅಂದರೆ ಇವ್ರು ತೆಂಗಿನ ಸಸಿ ಒಂದು 20-30 ಹಾಕಾರ ಅಷ್ಟೇ. ಮನೆ ಸೀಟ್ನ ಮನೆ ಒಂದು ಫ್ಯಾಮಿಲಿಗೆ ಏನು ಬೇಕೋ ಆ ಥರ ಹೋಗಿ ಮನೆ ಕಟ್ಟರೆ. ಈಗ ಕೂಡ 20 ಕರೆಂಟ್ ತಗೊಂಡ್ರೆ 24 ಗಂಟೆ 20 ಕರೆಂಟ್ ಇರ್ಬೇಕು. ಆ ಥರ ಹೋಗಿ ರೋಡ್ ಅಲ್ಲಿವರೆಗಂಟು ಡಾಂಬರ್ ಅದ. ಒಂದು ಸ್ವಲ್ಪ ಇನ್ನೊಂದು 20 ಮೀಟ್ರ್ ಮುಂದ್ಗಡೆ ಆಗಬೇಕು. ಡಾಂಬರ್ಗೆ ಎಕ್ಸ್ಮೆಂಟ್ ಆಗಿದೆ. ಇದು ಆಯ್ತಾ. ಈಗ ಈ ರೋಡ್ಗೆ ಅಟ್ಯಾಚ್ ಆದಾಗಿ 3 ಎಕರೆ ಲ್ಯಾಂಡ್ ಬಂದು ನೋಡಿ. ಇವರು ಟೋಟಲಿ 1 ಕೋಟಿ ರೂಪಾಯಿ ಹೇಳ್ತಾರೆ. ಕೂದಲು ಮನೆಗೆ 20 ಕರೆಂಟ್ ತಗೊಂಡರೆ. ಈ ರೋಡ್ಗೆ ಅಟ್ಯಾಚ್ ಆಗಿರೋ ಲ್ಯಾಂಡು. ಇದು ಮೈಸೂರಿಗೆ ಒಂದು 36 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ 16 ಕಿಲೋಮೀಟ್ರ್ ಆಗುತ್ತೆ ನೋಡಿ ಸರ್. ಬೇಕು ಅಂದರೆ ಕಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. 2 ಎಕರೆಗೆ ಬಾಳೆ ಎಕರೆ, 1 ಎಕರೆ ಖಾಲಿ ಲ್ಯಾಂಡು. ಎಲ್ಲಕ್ಕೂ 3 ಎಕರೆ ಡ್ರಿಪ್ ಅಲಿಕೇಶನ್ ಆಗಿದೆ. ಒಂದು ಮನೆ ಇದೆ. ಧನ್ಯವಾದಗಳು.